ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿಲ್ಲ, ಸ್ವಲ್ಪ ಗಂಟಲು ಕಟ್ಕೊಂಡ್ಬಿಟ್ಟಿದೆ ಇವಾಗ. ವಿಂಟರ್ ಸೀಸನ್ ಆಗಿರೋದ್ರಿಂದ ಹಾಗಾಗ್ಬಿಟ್ಟಿದೆ. ಇವತ್ತು ನಾವು ಒಚ್ಚ ಮತ್ತು ಕಾಯಿ ರಸ ಹಾಗೆ ಚಿಲ್ಕವರೆಕಾಳು ಸಾಂಬಾರು, ಅನ್ನ ಮುದ್ದೆ ಸಾಂಬಾರು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ರಾತ್ರಿಯ ಊಟದ ಮೆನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗಲೇ ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ರಾತ್ರಿ ಟೈಮಲ್ಲಿ ಅನ್ನ ನಮ್ಮ ಮನೆಯಲ್ಲಿ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಒಂದು ಪುಟ್ಟ ತಪ್ಪಲಿನಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನಾನು ಸ್ವಲ್ಪ ಮಸಾಲೆ ರುಬ್ಕೋತಾ ಇದ್ದೀನಿ. ಚಿಲ್ಕವರೆಕಾಳು ಸಾಂಬಾರಿಗೆ ಮಸಾಲೆನ ರುಬ್ಕೋತಾ ಇದ್ದೀನಿ. ಧನಿಯಾ ಪೌಡರು ಒಂದು 4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದು ನಿಮ್ಮ ಒಂದು ಟೇಸ್ಟ್ ಯಾವ ರೀತಿಯಾಗಿರುತ್ತೆ ಅದರ ಮೇಲೆ ಹಾಕ್ಕೋಬೋದು. ನಾನು ಇದಕ್ಕೆ ಚಕ್ಕೆ ಮತ್ತು ಮಟನ್ ಸಾಂಬಾರಿಗೆಲ್ಲ ಆಗೋ ಥರ ಮಾಡಿದ್ದೀನಿ, ಹಾಗಾಗಿ 4 ಸ್ಪೂನು. ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ತುಂಬಾ ಖಾರ ಇದೆ, ಹಾಗಾಗಿ ಒಂದು ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಹುಳಿ ಬೇಕು ಅಂತಂದರೆ ಹಾಕೋಬೋದು, ಕೆಲವರು ಹಾಗೆ ಸಾಂಬಾರಿಗೆ ಹೆಚ್ಚಿ ಹಾಕ್ತಾರೆ. ನಾನು ಹೀಗೆ ರುಬ್ಬೋದಕ್ಕೆ ಅಂತಲೇ ಹಾಕೋತಾ ಇದ್ದೀನಿ. ನಿಮ್ಮ ಒಂದು ಟೇಸ್ಟ್ ಹೇಗಿರುತ್ತೆ ಅದರ ಪ್ರಕಾರ ನೀವು ಕೂಡ ಹಾಕಬಹುದು. ಕೆಲವೊಬ್ಬರಿಗೆ ಅವ್ರ ಮನೆ ಟೇಸ್ಟ್ ಬಿಟ್ಟು ಬೇರೆದು ಇಷ್ಟ ಆಗೋಲ್ಲ, ಹಾಗಾಗಿ ಮತ್ತೆ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೋಬೇಕು, ಹಾಗಾಗಿ ತೆಂಗಿನಕಾಯಿ ತುರಿ ಖಾಲಿ ಆಗಿತ್ತು ಅಂತ ಹೇಳಿ ತರೋದಕ್ಕೆ ಅಂತ ಹೋಗಿದ್ದೆ. ಇವಾಗ ಇದನ್ನು ಒಡೆದು ಇದರಲ್ಲಿರೋ ಎಳ್ನೀರು ಕುಡಿಯೋದಿದೆಯಲ್ಲ, ಅದೇ ಬಲ್ ಮಜಾ ಇರುತ್ತೆ. ತುಂಬಾ ಕಷ್ಟ. ಸ್ವಲ್ಪ ಚಿಕ್ಕ ಚಿಕ್ಕ ಕಾಯಿ ಇತ್ತು, ಹೊಡೆಯೋದಕ್ಕೆ ಕಷ್ಟ ಆಯಿತು. ಹೇಗೋ ಮಾಡಿ ನಾನು ಎಳ್ನೀರೆಲ್ಲ ಕುಡ್ಕೊಂಡು ಆಮೇಲೆ ಕಾಯಿ ತುರಿಯೋದಕ್ಕೆ ಶುರು ಮಾಡಿದೆ. ಫ್ರೆಶ್ಶಾಗಿ ತೆಂಗಿನಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ರುಚಿನೇ ಬೇರೆ ಇರುತ್ತೆ. ತುರಿದಿಟ್ಕೊಂಡಿರ್ತೀವಲ್ವ, ಅದು ಸ್ವಲ್ಪ ಟೇಸ್ಟ್ ಹೋಗಿಬಿಡುತ್ತೆ. ಹಾಗಾಗಿ ನಾನು ಒಂದೊಂದೇ ಕಾಯಿನ ತುರಿದು ಇಟ್ಕೋತೀನಿ. ಇವಾಗ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಪುಟ್ಟಕಾಯಿ 2 ತೊಗೊಂಡು ಬಂದೆ. ಎರಡನ್ನೂ ಹುರಿದು ಇವಾಗ ಎಳ್ನೀರೆಲ್ಲ ಕುಡಿದು ಅದ್ರ ಜಿಗುಟಂದರೆ ಸಿಪ್ಪೆ ಏನಿರುತ್ತೆ ಮೇಲ್ಗಡೆ ಅದನ್ನೆಲ್ಲ ತೆಗೆದು ಆಮೇಲೆ ಸ್ವಲ್ಪ ತುರಿದಿಟ್ಕೋತೀನಿ. ಇವಾಗ ಕಾಯಿ ರಸ ಮಾಡೋದಕ್ಕೆ ಮತ್ತು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡಿಕೊಂಡು ನಾನು ಕೂಡ ಎತ್ತಿಟ್ಕೊಂಡ್ಬಿಡ್ತೀನಿ. ಬನ್ನಿ ಕಾಯಿ ತುರಿತಾ ಕೂತ್ಕೊಳ್ಳೋಣ. ಮುಂಚೆ ಎಲ್ಲ ಫ್ರಿಜ್ಜೆಲ್ಲ ಏನೂ ಇರ್ತಾ ಇರಲಿಲ್ಲ. ಅವಾಗೇನು ಮಾಡೋದು ಅಂತಂದರೆ ಕಾಯಿ ತುರಿಯೋದು ನಮಗೆ ಸಾಕು ಅನಿಸಿದ್ರೆ ಪೂರ್ತಿ ತುರಿತಿರ್ಲಿಲ್ಲ, ಮಿಕ್ಕಿರೋದಲ್ಲ ಅದನ್ನು ಒಲೆ ಹಿಂದೆ ಇನ್ನೊಂದು ಸ್ವಲ್ಪ ಹೋಗೊಲೆ ಅಂತ ಹೇಳಿ ಜಾಗ ಇರೋದು, ಮುಂದೆ ಒಂದು ಒಲೆ ಹಿಂದೆ ಒಂದು ಒಲೆ ಇರೋದು, ಅಲ್ಲಿಟ್ಟರೆ ಅದು ಕಾಯಿ ಹಾಳಾಗ್ತಾ ಇರಲಿಲ್ಲ, ಹಾಗೆ ಇರೋದು. ಆಮೇಲೆ ಆ ಕಾಯಿ ಒಂದು ಅಡುಗೆ ಮಾಡಿರೋ ಶಾಖಕ್ಕೆ ಒಣಗಿ ಒಂದು ಡಿಫ್ರೆಂಟಾಗಿ ಟೇಸ್ಟ್ ಇರೋದು. ಇವಾಗ ರೊಟ್ಟಿ ಏನಾದರೂ ತಿಂತಾ ಇರಬೇಕಿದ್ರೆ ನೆಂಚ್ಕೊಳ್ಳೋಕ್ಕೇನೂ ಇಲ್ಲ ಅಂತಂದಿದ್ರೆ ಆ ಕಾಯಿನ ತೊಗೊಂಡ್ರೆ ಅದು ಚಿಪ್ಪೆಯಿಂದ ಹಾಗೆ ಬಿಟ್ಕೊಂಡ್ಬಿಟ್ಟಿರೋದು, ಅದನ್ನ ಕಿತ್ಕೊಂಡು ತಿಂತಾಯಿದ್ರೆ ಒಂಥರ ಟೇಸ್ಟೇ ಬೇರೆ ಥರ ಇತ್ತು. ಆವಾಗೆಲ್ಲ ರೊಟ್ಟಿ ತುಪ್ಪ ಮತ್ತು ಚಪಾತಿ ತುಪ್ಪ ಬೆಣ್ಣೆ ಇದನ್ನೆಲ್ಲ ಹಾಕ್ಕೊಂಡು ಚಟ್ನಿ ಸಾಂಬಾರು ಏನೂ ಕೇಳ್ತಾ ಇರಲಿಲ್ಲ, ಹಾಗಂಗೆ ತಿನ್ಕೋತಾ ಇದ್ವಿ. ಆಮೇಲೆ ಚಟ್ನಿಗೆ ತುಪ್ಪ ಬೆಣ್ಣೆ ಏನೂ ಇಲ್ಲ ಅಂತಂದರೆ ತೆಂಗಿನಕಾಯಿನ ಈ ರೀತಿಯಾಗಿ ಫ್ರೆಶ್ಶಾಗಿ ತುರ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ರೊಟ್ಟಿ ಜೊತೆ ತಿಂತಾಯಿದ್ರೆ ಅದ್ರ ಮಜನೇ ಬೇರೆ ಇರ್ತಿತ್ತು. ಆದರೆ ಇವಾಗ ನಮ್ಮ ಒಂದು ಸ್ವೀಟ್ ಮೆಮೊರೀಸ್, ಕಿಡ್ಸ್ ಮೆಮೊರೀಸ್ ಏನಿತ್ತು ಅದು ಯಾವುದು ಈಗಿನ ಮಕ್ಳಿಗೆ ಗೊತ್ತೇ ಆಗೋದಿಲ್ಲ. ಅವಾಗೆಲ್ಲ ಪಿಜ್ಜಾ ಬರ್ಗರು ಟೋಸ್ಟು ಬ್ರೆಡ್ ಟೋಸ್ಟು ಈ ಥರ ಆಗೋಗ್ಬಿಟ್ಟಿದೆ. ಐಸ್ ಕ್ರೀಮು ನಮ್ಮ ಕಾಲದಲ್ಲಿ ಕುಡ್ದಿರೋಂತಹ ಬಾಟಲ್ಗಳಿರುತ್ತಲ್ಲ ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡು ಐಸ್ ಕ್ರೀಮ್ ಅವ್ನು ಬಂದರೆ ಅವ್ನು ಹಿಂದೆ ಹೋಗಿ ಹುಡ್ಕೊಂಡು ಕೊಟ್ಟು ₹2 ₹1 ಐಸ್ ಕ್ರೀಮು ಐಸ್ ಕ್ಯಾಂಡಿ ಎಲ್ಲ ತೊಗೊಂಡು ತಿಂತಾಯಿದ್ವಿ. ಇವಾಗ ಅಂಥದ್ದೊಂದು ಮೆಮೊರಿ ಕೂಡ ಮಕ್ಕಳಿಗೆ ತೋರಿಸೋದಕ್ಕೂ ಸಿಗೋದಿಲ್ಲ, ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ. ಇವಾಗೆಲ್ಲ ಅಂಗಡಿಗೆ ಹೋಗಿ ಅಲ್ಲೇ ಕೂತ್ಕೊಂಡು ಅಲ್ಲೇ ತಿಂದು ಬರೋ ಅಂಥದ್ದಿರುತ್ತೆ. ನಾವು ಅದೆಷ್ಟೇ ತಿಂದರೂ ಕೂಡ ಅದೆಷ್ಟೇ ಎಂಜಾಯ್ ಮಾಡಿದ್ರು ನಮ್ಮ ಚೈಲ್ಡ್ಹುಡ್ಡನ್ನ ಎಂಜಾಯ್ ಮಾಡಿದಂಥ ಫೀಲು ಇವಾಗ ಯಾವ ಮಕ್ಕಳಿಗೂ ಸಿಗೋದಿಲ್ಲ. ಕಾಯಿ ತುರಿದಿದ್ದು ಕೂಡ ಆಯಿತು. ಬನ್ನಿ ಇವಾಗ ಕಾಯಿ ತುರಿನ ಮಸಾಲೆ ರುಬ್ಬೋದಕ್ಕೆ ಫಸ್ಟು ಹಾಕ್ಕೊಂಡು ರುಬ್ಕೋತೀನಿ, ಮತ್ತು ಕಾಯಿ ಹಾಲು ಮಾಡೋದಕ್ಕೆ ಸ್ವಲ್ಪ ಎತ್ತಿ ಇಟ್ಕೋತಾ ಇದ್ದೀನಿ. ಆಮೇಲೆ ಮಿಕ್ಕಿದ್ದನ್ನು ಈ ಬಾಕ್ಸಿಗೆ ತುಂಬಿಸಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಪದೇ ಬೆಳಗ್ಗೆ ಟೈಮ್ ತಿಂಡಿ ಮಾಡುವಾಗ ತುರಿಬೇಕು ಅಂದರೆ ಕಷ್ಟ, ಸೋಂಬೇರಿ ಆಗೋಗ್ಬಿಟ್ಟಿದ್ದೀವಿ ನಾವೆಲ್ಲರೂ ಕೂಡ ಅಲ್ವಾ. ಇವಾಗ ಅನ್ನ ಆಗಿದೆ, ಇದನ್ನು ಬಸಿಯೋಣ. ತುಂಬ ಜಾಸ್ತಿ ಮಾಡಬೇಕಂತಂದರೆ ಕುಕ್ಕರಲ್ಲಿ ಮಾಡ್ತೀನಿ, ಸ್ವಲ್ಪ ಇದೆ ಅಲ್ವಾ, ಹಾಗಾಗಿ ನಾನು ತಪ್ಪಲಿನಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಬಸ್ತಿದ್ದೆಲ್ಲ ಆಯಿತು, ಸ್ವಲ್ಪ ನೀರಿರುತ್ತೆ ಹಿಂಗಕ್ಕೆ ಅಂತ ಹೇಳಿ ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಕಾಯಿ ರಸ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದ್ದೆ. ಅದಕ್ಕೂ ಮುಂಚೆ ಇಟ್ಕೊಂಡಿರುವಂತಹ ಮಸಾಲೆನ ರುಬ್ಕೊಂಡ್ಬಿಡ್ತೀನಿ. ಈ ಮಸಾಲೆ ರುಬ್ಬಾದ್ಮೇಲೆ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಅದನ್ನೆಲ್ಲ ಎತ್ತಿಟ್ಬಿಟ್ರೆ ಅನ್ನ ಸಾಂಬಾರು ಆಗುತ್ತೆ. ಆಮೇಲೆ ನಾನು ಕಾಯಿ ರಸನ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಇವಾಗ ಮಸಾಲೆ ಆಗಿದೆ. ನನ್ನ ಮಗಳು ಏನು ಮಾಡ್ತಾ ಇದೆಯಾ, ಸ್ಪೆಷಲ್ ಏನು ಅಂತ ಕೇಳ್ತಾನೆ ಇರ್ತಾಳೆ. ಆದರೆ ಮಾಡೋ ಸ್ಪೆಷಲ್ ಒಂದೂ ತಿನ್ನಲ್ಲ, ಬರೀ ಅನ್ನ ಸಾಂಬಾರು ತಿಂತಾಳೆ ಅಷ್ಟೇ. ಇವಾಗ ನಾನು ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಟ್ಟು ಕರಿಬೇವಿನ ಸೊಪ್ಪು ಮತ್ತು ಹಾಗೆ ಸ್ವಲ್ಪ ಇಂಗು ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿರೋ ನಂತರ ನಾನು ಇಲ್ಲಿ ತೆಗೆದಿಟ್ಕೊಂಡಿರೋಂತಹ ಅವರೆಕಾಳು ಏನಿದೆ ಚಿಲುಕ್ಸಿರೋದು
ಅದು ಮತ್ತು ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ. ಬೇಕಿದ್ರೆ ನೀವು ಬದನೆಕಾಯಿ ಕೂಡ ಹಾಕ್ಬೋದು. ಅದನ್ನ ಬಿಟ್ಟು ಬೇರೆ ತರಕಾರಿಗಳನ್ನ ಹಾಕಿದರೆ ಇದಕ್ಕೆ ಕಾಂಬಿನೇಷನು ಅಂದರೆ ಶಾವಿಗೆ ತಿಂತೀವಲ್ಲ ಅದಕ್ಕೆ ಸರಿ ಹೋಗೋದಿಲ್ಲ. ಹಾಗಾಗಿ ನಾನು ನಮ್ಮ ಒಂದು ಹಳೆಯ ಸ್ಟೈಲ್ ಏನಿದೆ ನಮ್ಮ ಕಡೆ ಮಾಡೋದು ಅದನ್ನೇ ಮಾಡ್ತಾಯಿದ್ದೀನಿ. ನಾನ್ ವೆಜ್ ಆಗಲಿ ಈ ಥರ ಸ್ಪೆಷಲ್ ಏನಾದರೂ ಇತ್ತು ಅಂತಂದರೆ ನಾನು ನಮ್ಮ ಕಡೆದೇ ಮಾಡೋದು, ಹೊಸ ಥರದ್ದೆಲ್ಲ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ನಾರ್ಮಲಾಗಿ ಏನಾದರೂ ಸಾಂಬಾರು ಮಾಡ್ಕೊಂಡು ತಿಂತೀವಿ ಅಂತಂದರೆ ಆವಾಗ ಹೊಸ ಥರ ಟ್ರೈ ಮಾಡ್ತೀನಿ. ಸೊ ಇವಾಗ ಮಸಾಲೆನೂ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಅನ್ನುವಾಗ ಮಿಕ್ಸಿ ಅಂದರೆ ಜಾರ್ ತೊಳೆದಿರೋ ನೀರನ್ನೆಲ್ಲ ಸೇರಿಸಿ ಹಾಕ್ಬಹುದು. ಕೆಲವರು ಹಂಗೆ ಕೈಯಲ್ಲಿ ಬಳ್ದ್ಬಿಟ್ಟು ಮಿಕ್ಕಿದ ಖಾರ ಎಲ್ಲನೂ ಹಾಗೆ ಸಿಂಕಿಗೆ ಹಾಕ್ಬಿಡ್ತಾರೆ, ಅಂದರೆ ತೊಳೆಯೋದಕ್ಕೆ ಹಾಕ್ತಾರೆ. ಹಂಗೆ ಮಾಡೋದೇನು ಬೇಡ. ಇವಾಗ ಮಿಕ್ಸಿನ ಜಾರ್ ತಗೋತಿರಲ್ವ, ಖಾರ ಎಲ್ಲ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಳ ಹಾಕಿ ಚೆನ್ನಾಗಿ ಕುಲುಕ್ಬಿಟ್ಟು ಹಾಕಿದರೆ ಖಾರ ಎಲ್ಲ ಬಿಟ್ಕೊಡುತ್ತೆ. ಸಾಂಬಾರಿಗೆ ಏನು ನೀರು ಹಾಕ್ತೀರ ಅದನ್ನು ಮಿಕ್ಸಿ ಜಾರಲ್ಲೇ ಹಾಕಿ ಆವಾಗ ಖಾರ ವೇಸ್ಟ್ ಆಗೋದಿಲ್ಲ. ನಾವು ಮಸಾಲೆ ಎಲ್ಲನೂ ನಾವು ಅದಕ್ಕೆ ಹಾಕೋಬಹುದು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಇವಾಗ ಸ್ವಲ್ಪ ಕಾಯಿ ಹಾಲು ಮಾಡ್ಕೊಳ್ಳೋಣ ಬನ್ನಿ. ಈ ಒಂದು ಬೆಲ್ಲನ ತುರಿಬೇಕಾಗತ್ತೆ. ನಾನು ಚಾಕುನಲ್ಲೇ ಈ ರೀತಿಯಾಗಿ ಏರ್ಕೊಂಡೆ ನನಗೆ ಎಷ್ಟು ಬೇಕೋ ಅಷ್ಟು. ಸೊ ಆವಾಗಿನ ಕಾಲದ ಬೆಲ್ಲನೇ ಒಂಥರ ಟೇಸ್ಟು. ಸ್ವಲ್ಪ ತಿಂದರೆ ಸಿಹಿ ಸಿಹಿ ಅನಿಸೋದು. ಇವಾಗ ಇಷ್ಟು ಹಾಕಿದ್ರೂ ಸ್ವಲ್ಪ ಸಪ್ಪೆ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ನಾನು ಸಕ್ಕರೆ ಹಾಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಇವತ್ತು ಜಾಸ್ತಿನೇ ತುರಿದಿದ್ದೀನಿ. ನಾನು ಮಾಡಿರೋವಂಥ ಕ್ವಾಂಟಿಟಿಗೆ ಸರಿಯಾಗಿತ್ತು. ತುಂಬ ಸ್ವೀಟಾಗೇ ಇತ್ತು, ಚೆನ್ನಾಗಿತ್ತು. ಆವಾಗೆಲ್ಲ ಆಲೆಮನೆ ಬೆಲ್ಲ ಅಂತಂದರೆ ಕಪ್ ತೊಗೊಂಡು ಸುತ್ತಕೊಂಡು ಅದನ್ನು ಬಾಯಲ್ಲಿ ತಿನ್ನಬೇಕಿದ್ರೆ ಮಗುಗೆಲ್ಲ ಅಂಟಿಸ್ಕೊಂಡು ತಿಂತಾಯಿದ್ದೆ. ಇವಾಗ ಯಾರಿಗಾದರೂ ಆ ಥರ ತಿಂದಿರೋದು ನೆನಪಿತ್ತು ಅಂದರೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಗೋದು. ನಾವು ನೆಂಟರು ಮನೆಗಳಿಗೆ ಹೋದರೆ ಕಪ್ಪಿನ ಆಲೆಮನೆ ಇರೋದಲ್ಲ, ಅದ್ರಕ್ಕೆ ಹೋಗಿ ಬೆಲ್ಲ ಇಸ್ಕೊಂಡು ಬರುವು. ಬೆಲ್ಲ ಎಲ್ಲ ತೆಗೆದು ಹಾಕಿದ ಮೇಲೆ ಕೆಳಗಡೆ ಉಳಿದಿರೋದನ್ನು ಅವ್ರ ಹತ್ರ ಏನೋ ಒಂದು ಬೆಲ್ಲ ತಿರುಗಿಸೋದಿರುತ್ತಲ್ಲ ಅದರಲ್ಲಿ ಕೆರೆದು ಉಂಡೆ ಬೆಲ್ಲ ಮಾಡಿಕೊಡೋರು. ಸೂಪರಾಗಿರೋದು, ಟೇಸ್ಟು ಒಂಥರ ಘಮ ಘಮ ಅಂತಿರೋದು. ಅದ್ರ ಮಜನೇ ಬೇರೆ. ಇವಾಗ ನಾನು ಕಾಯಿ ರಸಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಬಿಟ್ಟು ನಮಗೆ ಯಾವ ಒಂದು ತೆಳುವಾಗಿ ಬೇಕೋ ಗಟ್ಟಿಯಾಗೋ ಬೇಕೋ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕೋಬಹುದು. ಇವಾಗ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಬೆಲ್ಲ ಹಂಗಿದ್ರು ಕರಗೋದೇ ಇಲ್ಲ ಅನ್ನುತ್ತೆ. ನಾವು ಬಿಡ್ತೀವ ಅದನ್ನು ಹಂಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಸೌಟ್ ಹಾಕಿ ಕರಗಿಸಿ ತಿರುಗಿಸಿ ಏನೇನೋ ಮಾಡಿ ಕರಗಿಸ್ಬಿಡ್ತೀವಿ ಊಟ ಮಾಡೋಷ್ಟರೊಳಗಡೆ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ನ ಈ ರೀತಿ ಶೇಕ್ ಮಾಡಿದ್ರೆ ಯಾವುದೇ ಮಸಾಲೆ ಆಗಲಿ ಏನು ರುಬ್ಬಿರ್ತೀವಿ ಅದು ವೇಸ್ಟ್ ಆಗೋದಿಲ್ಲ, ಎಲ್ಲ ಕೂಡ ಯೂಸ್ ಮಾಡ್ಕೋಬಹುದು. ಫೈನಲಾಗಿ ಇವಾಗ ಕಾಯಿ ರಸ ಆಯಿತು, ಸಾಂಬಾರಾಯಿತು, ಅನ್ನ ಆಯಿತು, ಮುದ್ದೆಗೊಂದು ಇಟ್ಕೋಬೇಕು. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಿದೆ, ತೊಳ್ಕೊಂಬಿಡ್ತೀನಿ ಹಂಗೇ. ಕೆಲಸ ಎಲ್ಲ ಅಡುಗೆ ಮನೇಲಿ ನಿಂತ್ಕೊಂಡಾಗ ಪಟ ಅಂತ ಮುಗಿಸ್ಕೋಬೇಕು. 20 ಸಲ ಹೋಗೋದು ಬರೋದು ಅಂದರೆ ನಂಗೆ ಸ್ವಲ್ಪ ಕೋಪ ಬರುತ್ತೆ. ಹಾಗಾಗಿ ನಾನು ಅಡುಗೆ ಮನೆಯಲ್ಲಿದ್ದಾಗ ಎಲ್ಲ ಮುಗಿಸಿ ತೊಳೆದಿಟ್ಬಿಟ್ಟು ಹೋಗ್ಬಿಡ್ತೀನಿ. ಯಾವತ್ತಾದರೂ ಬೇಜಾರಾಗಿರೋ ದಿನ ಮಾತ್ರ ಹಾಗೆ ಬಿಟ್ಟೋಗಿರ್ತೀನಿ, ಊಟ ಎಲ್ಲ ಆದಮೇಲೆ ಒಟ್ಟಿಗೆ ತೊಳೆಯೋಣ ಅಂತ ಹೇಳಿಬಿಟ್ಟು ಅಷ್ಟೇ. ಅದಾದಮೇಲೆ ಇವಾಗ ಮುದ್ದೆಗೆ ಇಡ್ತಾಯಿದ್ದೀನಿ. ನಾನು ಮಾಡ್ತಾಯಿರೋದು ಅಕ್ಕಿ ಶಾವಿಗೆ. ಒಂದು 3 ಜನ ಅಷ್ಟೇ. ನಮ್ಮ ಮನೆಯಲ್ಲಿರುವಂಥ ಸ್ಮಾಲ್ ಕಿಡ್ ಏನಿದೆ ಆ ಕಿಡ್ ತಿನ್ನಲ್ಲ ಇದನ್ನೆಲ್ಲ. ನಂಗೆ ಬೇಡ ಅಂತ ಹೇಳ್ತಾಳೆ. ಮ್ಯಾಗಿ ಆದರೆ ಹೋಗುತ್ತಂತೆ, ಇದು ಹೋಗಲ್ವಂತೆ. ಸ್ವೀಟ್ ಎಲ್ಲ ತಿನ್ನೋದೇ ಇಲ್ಲ. ಪಾಯಸ ತಿನ್ನಲ್ಲ, ಒಬ್ಬಟ್ಟು ತಿನ್ನಲ್ಲ, ಕರ್ಜಿಕಾಯಿ ತಿನ್ನಲ್ಲ, ಕಜ್ಜಾಯ ತಿನ್ನಲ್ಲ, ವಡೆ ಒಂದು ಸ್ವಲ್ಪ ತಿಂತಾಳೆ, ಚಕ್ಲಿಯನ್ನು ತಿಂತಾಳೆ, ನಿಪ್ಪಟ್ಟು ತಿಂತಾಳೆ. ಆದರೆ ಸ್ವಲ್ಪ ಮಟ್ಟಿಗೆ ಅಷ್ಟೇ, ಜಾಸ್ತಿನೂ ತಿನ್ನೋದಕ್ಕೆ ಹೋಗೋದಿಲ್ಲ. ಇವಾಗ ಇದನ್ನೆಲ್ಲ ಇಟ್ಬಿಟ್ಟು ಹಾಗೆ ಸ್ವಲ್ಪ ಪಾತ್ರೆಗಳನ್ನ ತೊಳ್ಕೊಂಡು ಬಿಡೋಣ. ಅಷ್ಟರೊಳಗಡೆ ಇದು ಕೂಡ ಉಕ್ಕು ಬರುತ್ತೆ. ಆಮೇಲೆ ಮುದ್ದೆ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡ್ತಾ ಇರ್ಬೋದು, ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕ್ತೀನಿ. ಶಾವಿಗೆನ ಕಾಯಿ ರಸದ ಜೊತೆ ತಿಂತೀವಲ್ವ, ಆವಾಗಲೂ ಕೂಡ ಸ್ವಲ್ಪ ಟೇಸ್ಟಾಗಿ ಬರಬೇಕಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕಿದ್ದೀನಿ. ನಾವು ಶಾವಿಗೆ ಒಳಲಲ್ಲ, ಚಕ್ಲಿ ಒಳ್ಳಲ್ಲಿ ಅದು ಆ ರೇಂಜಿಗೆ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೇಬೇಕಲ್ವ. ಅದಕ್ಕೆ ಇವಾಗ ನೋಡ್ತಾ ಇರ್ಬೋದು ಚಕ್ಲಿ ಒರಳನ್ನು ತೊಳೆದು ಇಟ್ಟಿದ್ದೀನಿ. ಇವಾಗ ಇಲ್ಲಿ ಮುದ್ದೆ ಉಕ್ಕು ಬರ್ತಾಯಿದೆ. ಇದಕ್ಕೆ ನಾವಿವಾಗ ಹಸಿಟ್ಟನ್ನು ಹಾಕಬೇಕು. ಇವಾಗ ಹಸಿಟ್ಟು ಹಾಕಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟರೆ ನಮ್ಮ ಶಾವಿಗೆ ಮುದ್ದೆ ರೆಡಿ ಆಗಿಬಿಡುತ್ತೆ. ನಾವು ರಾಗಿದಲ್ಲೂ ಮಾಡ್ತೀವಿ, ಅಕ್ಕಿದಲ್ಲೂ ಮಾಡ್ತೀವಿ. ನಮ್ಮ ಮನೆಯವ್ರಿಗೆ ರಾಗಿದಾಗಲ್ಲ, ಮುದ್ದೆ ತಿನ್ನಂಗಾಗುತ್ತೆ ಏನೋ ಬಿಲ್ಡಪ್ ಕೊಟ್ಟರು. ಸೊ ಹಾಗಾಗಿ ಅವ್ರಿಗೆ ಮಾತ್ರ ನಾನು ಅಕ್ಕಿದೇನು, ನಮಗೆ ಮಾತ್ರ ರಾಗಿ ಏನು ಅಂತ ಹೇಳಿ ಅಕ್ಕಿದೆ ಮಾಡಿಬಿಟ್ಟೆ. ರಾಗಿ ಶಾವಿಗೆ ಜೊತೆಗೆ ಕಾಯಿ ರಸ ತುಂಬ ಚೆನ್ನಾಗಿರುತ್ತೆ. ಅಕ್ಕಿದ್ರ ಜೊತೆಗಿನ್ನ ರಾಗಿ ಶಾವಿಗೆ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೆಕ್ಸ್ಟ್ ಟೈಮು ನಾನು ರಾಗಿದನ್ನು ಮಾಡಿ ತೋರಿಸ್ತೀನಿ. ಅವರೆಕಾಳು ಸೀಸನ್ ಬಂತು ಅಂತಂದರೆ ಶಾವಿಗೆ ಅಂತೂ ಕಂಪಲ್ಸರಿ ನಾವು ಮಾಡ್ತಾಯಿದ್ವಿ. ನಾನು ನನ್ನ ಮಗಳು ಹುಟ್ಟೋಗೋದಕ್ಕೂ ಮುಂಚೆ ಇದೆಲ್ಲ ಮಾಡ್ತಾಯಿರಲಿಲ್ಲ, ಟ್ರೈ ಮಾಡ್ತಾಯಿರಲಿಲ್ಲ. ವರ್ಕ್ ಮಾಡೋವಾಗ ಟೈಮ್ ಇರ್ತಿರ್ಲಿಲ್ಲ. ಇವಾಗ ಮನೇಲಿದ್ದೀನಲ್ವ ಅಂತ ಹೇಳಿ ಎಲ್ಲ ಟ್ರೈ ಮಾಡ್ತೀನಿ ಅಷ್ಟೇ. ಯಾಕಂದರೆ ನಮ್ಮ ಸಾಂಪ್ರದಾಯಿಕ ಅಡುಗೆ ಆಗಿರ್ಬೋದು, ಹಬ್ಬ ಆಗಿರ್ಬೋದು, ನಮ್ಮ ಮಕ್ಕಳಿಗೆ ಫೀಲ್ ಆಗಬೇಕು. ಆ ಒಂದು ಕಾರಣದಿಂದ ನಾನು ತುಂಬ ಹಬ್ಬಗಳನ್ನ ಮಾಡ್ತೀನಿ. ನಮ್ಮ ಮನೆಯವರು ಏನು ದುಡ್ಡು ಹೆಚ್ಚಾಗಿದೆ ಅಂತ ಎಲ್ಲ ಹಬ್ಬನೂ ಮಾಡ್ತೀಯಾ ಅಂತ ಹೇಳಿ ಕೆಲವೊಮ್ಮೆ ಬೈತಾ ಇರ್ತಾರೆ. ದುಡ್ಡು ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಹಬ್ಬ ಯಾರೂ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ದೀಪಾವಳಿ ಹಬ್ಬದ ದಿನ ದೀಪ ಬೆಳಗ್ತೀವಿ. ಯಾಕಂದರೆ ದೀಪಾವಳಿ ಹಬ್ಬ
ದೀಪಗಳನ್ನೇ ಬೆಳಗಿಸ್ಬೇಕು ಅನ್ನೋ ಒಂದು ಮೇನ್ ಇಂಟೆನ್ಷನ್ ನಮಗೆ ಗೊತ್ತಾಗಿರೋದು ಯಾವಾಗ ನಮ್ಮ ಮನೆಯಲ್ಲಿ ಮಾಡಿದಾಗ. ಇವಾಗ ನಾವು ಮಾಡಿದಾಗ ತಾನೇ ನಮ್ಮ ಮನೆ ಮಕ್ಕಳಿಗೆ ಗೊತ್ತಾಗೋದು. ಸಂಕ್ರಾಂತಿ ಹಬ್ಬ ಯಾಕೆ ಮಾಡ್ತೀವಿ, ನಾವು ಬೆಳೆದಿರುವಂತಹ ತರಕಾರಿಗಳಾಗಿರ್ಬೋದು, ಹೊಸ ಧಾನ್ಯಗಳಾಗಿರ್ಬೋದು, ಅದನ್ನೆಲ್ಲ ಹಂಚಬೇಕು, ಆರೋಗ್ಯವಾಗಿರಬೇಕು ಅನ್ನೋ ಕಾರಣಕ್ಕೆ ಮಾಡ್ತೀವಿ. ಇವಾಗಿನ ಕಾಲದಲ್ಲಿ ಸಂಕ್ರಾಂತಿ ಹಬ್ಬ ಮಾಡೋದು ತುಂಬಾ ಒಂದು ಫ್ಯಾಷನ್ ಮಾಡ್ಕೊಂಡಿರ್ತಾರೆ. ಫ್ಯಾಷನ್ನ ಏನೋ ಮಕ್ಳಿಗೆ ಅದರದ್ದೊಂದು ಅನುಭವ ಬರುತ್ತಲ್ವ, ಹಾಗಾಗಿ ನಾನು ಕೂಡ ಫ್ಯಾಷನಾಗಿ ಮಾಡೋದಕ್ಕೆ ಹೋಗೋದಿಲ್ಲ. ಹಬ್ಬದ ಒಂದು ಏನು ಇಂಟೆನ್ಷನ್ ಇರುತ್ತೆ ಅದು ನನ್ನ ಮಗಳಿಗೆ ಗೊತ್ತಾಗಬೇಕು ಅಂತ ಹೇಳಿ ನಾನು ಮಾಡ್ತಾ ಹೋಗ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಮುದ್ದೆನ ಕಟ್ಟಿ ಶಾವಿಗೆ ಒರಳಲ್ಲಿ ಹಾಕಿ ಈ ರೀತಿಯಾಗಿ ಸಾರಿ ನಮ್ಮದು ಶಾವಿಗೆ ಒರಳಲ್ಲ, ಚಕ್ಕಲಿ ಒರಳು ಸಣ್ಣದಿರುತ್ತಲ್ಲ, ಸಣ್ಣ ಹೋಲಿರುತ್ತಲ್ಲ, ಆ ಪ್ಲೇಟಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡಿದಾಗ ಉದ್ದಕ್ಕೆ ಮಾಡಿದ್ವಿ, ಅದು ಯಾಕೋ ತೆಗಿಯೋಕ್ಕೆ ಬರ್ತಾಯಿರಲಿಲ್ಲ, ಅಂಟ್ಕೊಂಡ್ಬಿಡೋದು. ಅದಕ್ಕೆ ನಮ್ಮ ಮನೇಲಿ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ, ಪ್ಲೇಟಿಗೆ ಹಾಕಿ ರೌಂಡಿಗೆ ಮಾಡ್ಕೊ ಚೆನ್ನಾಗಿರುತ್ತೆ ಅಂತ ಅಂದ್ಲು ನನ್ನ ತಂಗಿ. ಸೊ ಹಾಗಾಗಿ ನಾನು ಈ ರೀತಿ ರೌಂಡಿಗೆ ಮಾಡಿದೆ, ಸೂಪರಾಗಿ ಬಂದಿತ್ತು. ಯಾರಾದರೂ ಅವರೆಕಾಯಿ ಸೀಸನ್ ಮುಗಿಯೋದಕ್ಕೂ ಮುಂಚೆ ನೀವು ಈ ರೀತಿ ಶಾವಿಗೆನ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ಖುಷಿ ಅನಿಸುತ್ತೆ. ಏನೋ ಒಂಥರ ಹಳ್ಳಿಗಳಲ್ಲಿ ಮನೇಲಿ ಮಾಡ್ಕೊಂಡು ತಿಂದಿರ್ತೀವಲ್ಲ ಆ ಫೀಲೇ ಬರುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು, ಚೆನ್ನಾಗಿ ಕೂಡ ಬಂದಿತ್ತು. ಶಾವಿಗೆ ಮತ್ತು ಅವರೆಕಾಳು ಸಾಂಬಾರು, ಹಾಗೆ ಕಾಯಿ ಹಾಲು, ಮುದ್ದೆ, ಅನ್ನ ಸಾಂಬಾರು ಸೂಪರಾಗಿತ್ತು. ಊಟ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತಲ್ವ. ನಾನಂತೂ 2 ಹಾಕ್ಕೊಂಡು ಬಾರಿಸ್ಕೊಂಡ್ಬಿಟ್ಟೆ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.